ಹಲೋ ಗಾಯ್ಸ್, ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡಿದ್ದೀನಿ. ಅವಳ ರಿಯಾಕ್ಷನ್ ನೋಡಿ, ಗ್ಯಾರಂಟಿ ಖುಷಿ ಪಟ್ಕೊ. ಹಲೋ ಗಾಯ್ಸ್, ವೆಲ್ಕಮ್. ಅಯ್ಯಪ್ಪ ಎಷ್ಟು ಬಿಸಿಲಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಡೇ ಗೈಸ್, ಭವಿಷ್ಯನ್ ಕಾಲೇಜ್ ಇದೆ. ನಾನು ರೆಡಿಯಾಗಿದ್ದೀನಿ, ಭವಿಷ್ಯ ಕೂಡ ರೆಡಿಯಾಗಿದ್ದಾಳೆ. ತೋರಿಸ್ತೀನಿ ತಾಳಿ. ಇವಾಗ ಹೋಗಿ ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು. ಆ್ಯಂಡ್ ಭವಿಷ್ಯನ ನೋಡಿ ಬನ್ನಿ ಗೈಸ್, ಹೋಗಿ ಬಿಟ್ಬಿಟ್ಟು ಬರೋಣ ಭವಿಷ್ಯನ. ಭವಿಷ್ಯನ ಬಿಟ್ಬಿಟ್ಟು ಈಗ ತಾನೇ ಮನೆಗೆ ಬಂದೆ. ಇವಾಗ ಟಿಫನ್ ಮಾಡಬೇಕು. ಟಿಫನ್ಗೆ ನಾನು ಅವರೆಕಾಳ್ದು ಪೊಂಗಲ್ ಮಾಡ್ತಾಯಿದ್ದೀನಿ. ನಾನು ಮಾಡಿಲ್ಲ ಅಷ್ಟಾಗೆ. ಸೊ ಇವತ್ತು ಹೆಂಗೆ ಮಾಡ್ತೀನಿ ಅಂತ ಒಂದು ಸಣ್ಣ ರೆಸಿಪಿ ತೋರಿಸ್ತೀನಿ. ನಾನು ತೊಗೊಂಡಿರೋದು ಒಂದು 1/4 ಕಪ್ಪಷ್ಟು, ಅಂದರೆ 1/4 ಪಾವಷ್ಟು ಹೆಸರು ಬೇಳೆ. ಇದು ರೇಷನ್ ಅಕ್ಕಿ, ಸೊ ಒಂದು ಅರ್ಧ ಪಾವು ಇರ್ಬೋದೇನೋ. ಅವರೆಕಾಳು ತೊಗೊಂಡಿದ್ದೀನಿ. ಸ್ವಲ್ಪ ಸಾಲ್ಟ್ ಇಷ್ಟೂ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೋಬೇಕು ಗೈಸ್. ಒಂದು 3 ಕೂಗಿಸ್ಕೊತೀನಿ. ರೇಷನ್ ಅಕ್ಕಿ ಏನಕ್ಕೆ ತೊಗೊಂಡಿರೋದು ಅಂತ ಅಂದರೆ, ಫಸ್ಟು ಅಕ್ಕಿ ಮತ್ತು ಬೇಳೆ ಎರಡೂ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಅದಾದಮೇಲೆ 3 ಹಾಕ್ಕೊಂಡು ಉಪ್ಪು ಹಾಕಿ ಬೇಯಿಸ್ತೀನಿ. ಆ್ಯಂಡ್ ರೇಷನ್ ಅಕ್ಕಿ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ತುಂಬ ಸಾಫ್ಟಾಗಿ ಬರುತ್ತೆ ಈ ಪೊಂಗಲ್ಲು, ಬಿಸಿಬೇಳೆ ಬಾತು ಇದೆಲ್ಲ ಮಾಡೋದಕ್ಕೆ ರೇಷನ್ ಅಕ್ಕಿ ಈಸ್ ದ ಬೆಸ್ಟ್. ಸೊ ಇವಾಗ ಕುಕ್ಕರ್ಗೆ ಹಾಕ್ಬಿಡೋಣ ಗೈಸ್. ತೊಳೆದ್ಬಿಟ್ಟು ನೀಟಾಗಿ ಕುಕ್ಕರ್ಗೆ ಹಾಕೋಣ ಗೈಸ್. ಇವಾಗ ಕುಕ್ಕರ್ ಕೂಗಿದೆ, 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಒಂದು ಒಗ್ಗರಣೆ ಹಾಕ್ಕೋಬೇಕು ಮತ್ತು ಚಟ್ನಿ ರೆಡಿ ಮಾಡಬೇಕು. ಒಗ್ಗರಣೆಗೆ ನಾವು ತೊಗೊಂಡಿರೋದು ಜೀರಿಗೆ, ಇದನ್ನು ಫಸ್ಟ್ ಕುಟ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಇಷ್ಟನ್ನು ಲೈಟಾಗಿ ಇದಕ್ಕೆ ಹಾಕ್ಕೊಂಡು ಕುಟ್ಕೋಬೇಕು. ಅದಾದಮೇಲೆ ಎಣ್ಣೆ, ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಲೈಟಾಗಿ ರೋಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಪೊಂಗಲ್ಗೆ ಮಿಕ್ಸ್ ಮಾಡಿಬಿಡ್ತೀನಿ. ಚಟ್ನಿ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಆ್ಯಂಡ್ ಕಾಯಿ ಇಷ್ಟು ತೊಗೊಂಡಿದ್ದೀನಿ. ಸಾಲ್ಟ್ ಹಾಕ್ಕೋಬೇಕು. ಸೊ ಇದನ್ನು ಮಿಕ್ಸಿ ಓಡಿಸ್ಕೋತೀನಿ. ಕರಿಬೇವು ಹಾಕ್ಕೋಬೇಕಾಗಿತ್ತು, ಬಟ್ ಕರಿಬೇವಿಲ್ಲ ನಮ್ಮ ಮನೆಯಲ್ಲಿ, ಫ್ರೆಶ್ ಆಗಿರೋ ಅಂಥದ್ದು, ಅದಕ್ಕೆ ಹಾಕ್ಕೋತಾ ಇಲ್ಲ. ಗೈಸ್, ಪೊಂಗಲ್ ರೆಡಿಯಾಗಿದೆ ಗೈಸ್. ಇನ್ನು ತೆಳ್ಳಗೆ ಮಾಡ್ಬೋದು, ಬಟ್ ತೆಳ್ಳಗೆ ಮಾಡ್ತಾ ಇಲ್ಲ. ಸ್ವಲ್ಪ ಚಟ್ನಿ, ಆ ಚಟ್ನಿ ಮೇಲೆ ಸ್ವಲ್ಪ ಆನಿಯನ್. ನೀವು ಆನಿಯನ್ ಹಾಕೊಂಡು ಪೊಂಗಲ್ ತಿಂದು ನೋಡಿ ಗೈಸ್, ಫುಲ್ಲು ಸಕ್ಕತ್ತಾಗಿರುತ್ತೆ. ನಿಮ್ಗೆ ಫುಲ್ಲು ಇಷ್ಟ ಆಗೋಗ್ಬಿಡುತ್ತೆ. ತುಪ್ಪ. ಅವರೆಕಾಳು ಪೊಂಗಲ್ ಇಸ್ ರೆಡಿ. ಇದನ್ನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಮತ್ತು ಸ್ವಲ್ಪ ಆನಿಯನ್ನು ಮತ್ತು ಚಟ್ನಿ ಒಂಚೂರು ಹಿಂಗೆ ಎತ್ಕೋಬೇಕು. ಅದಾದಮೇಲೆ ಹೀಗೆ ಸ್ವಲ್ಪ ಪೊಂಗಲ್ಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸಖತ್ ಟೇಸ್ಟಿ ಇದೆ ಗೈಸ್. ಪೊಂಗಲ್ಗೆ ಆನಿಯನ್ ಯಾರೂ ಮಿಕ್ಸ್ ಮಾಡ್ಕೊಳ್ಳಲ್ಲ, ಅದು ರಾ ಆನಿಯನ್ನು. ಬಟ್ ಒಂದೇ ಒಂದು ಸರಿ ಚಟ್ನಿ ಜೊತೆ ರಾ ಆನಿಯನ್ ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನಾನು ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಆಗಲೇ ಸಾಯಂಕಾಲ ಆಗಿದೆ. ಒಂದು ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡಿದ್ದೀನಿ. ನಾನು ಟೀ ಬಿಟ್ಬಿಟ್ಟಿದ್ದೀನಲ್ಲ, ಟೀ ಕಾಫಿ. ಸೊ ಅದನ್ನು ಬಿಡೋದಕ್ಕೆ ಈ ಥರದ ಥಿಂಗ್ಸೇ ಮೇಯ್ನಾಗಿ ಕಾರಣ. ಇವಾಗ ಹಾಲು ಕುಡಿಯೋದು ಒಂದು ಸ್ವಲ್ಪ ಅವಾಯ್ಡ್ ಬಿಟ್ಬಿಟ್ಟಿದ್ದೀನಿ. ಹಾಲಿಗೆ ಶುಂಠಿ ಹಾಕ್ಕೊಂಡು ಕುಡಿತಿಲ್ಲ. ಇವಾಗ ಬರೀ ನೀರಿಗೆ ಶುಂಠಿ ಮತ್ತು ಲೆಮನ್ ಹಾಕ್ಕೊಂಡು ಅದಕ್ಕೊಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ. ಸಕ್ಕ ಟೇಸ್ಟಿಯಾಗಿರುತ್ತೆ ಗೈಸ್. ನೀವು ಮಾಡ್ಕೊಂಡು ಕುಡೀರಿ. ಆ್ಯಂಡ್ ಇವತ್ತೆಲ್ಲ ಏನು ಮಾಡಿದೆ ಅಂತ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಆ ಕಡೆ ಶೂರ್ ಹಾಕಿತ್ತು, ಈ ಕಡೆ ಇರಲಿಲ್ಲ. ಇವಾಗ ಶೂರ್ ಹಾಕಿ ಈ ಕಡೆ ಬಂದುಬಿಟ್ಟಿದೆ. ಆ್ಯಂಡ್ ಆ ಕಡೆ ಭವಿಷ್ಯವಾಗಲೂ ಹೇಳೋಳು ದಿವಾನ ತೊಗೊಂಡು ಬಂದು ಹಾಕು ಅಂತ. ಸೊ ದಿವಾನ ಹಾಕಿದ್ದೀನಿ ನೋಡಿ ಗೈಸ್. ಇಲ್ಲಿ ದಿವಾನ ಇದೆ ಆ್ಯಂಡ್ ಟ್ರೆಡ್ಮಿಲ್ ಪಕ್ಕದಲ್ಲೇ ಇಟ್ಟಿದ್ದೀನಿ. ಮತ್ತು ಡೈನಿಂಗ್ ಟೇಬಲ್ ಅಡ್ಡ ಇಟ್ಬಿಟ್ಟಿದ್ದೀನಿ. ಈಗ
ಆ್ಯಂಡ್ ಶೂ ರ್ಯಾಕ್ ಇಲ್ಲಿಟ್ಟಿದ್ದೀನಿ. ಇದು ವೆಯ್ಟ್ಸ್ ಆ್ಯಕ್ಚುಲಿ ಮನೆಯಲ್ಲಿ ಇರೋದಿಲ್ಲ ಇನ್ನು. ನಮ್ಮ ಯಜಮಾನ್ರು ಅವ್ರ ಜಿಮ್ಮಿಗೆ ತೊಗೊಂಡು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಅವಳು ತುಂಬ ದಿವಸದಿಂದ ಹೇಳ್ತಾ ಇದ್ಲು ಈ ಥರ ರೆಡಿ ಮಾಡಿಕೊಡು ಅಂತ ಹೇಳಿಬಿಟ್ಟು. ಸೊ ನಾನು ಮಾಡಿರೋದು ಅವಳಿಗಿನ್ನ ಗೊತ್ತಿಲ್ಲ. ಸೊ ಬಂದಾದ್ಮೇಲೆ ಅವಳ ರಿಯಾಕ್ಷನ್ ನೋಡಿ ಗ್ಯಾರಂಟಿ ಖುಷಿ ಪಟ್ಕೊಂಡು ಅದ್ರ ಮೇಲೆ ಅಲ್ಲೇ ಕುತ್ಕೊಂಡ್ಬಿಟ್ಟು ಅಲ್ಲೇ ಓದ್ಕೊಳ್ಳೋದಕ್ಕೆ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇವತ್ತು. ಅಂದರೆ ಏನಂದರೆ ಅವಳು ಮೇಂಟೈನ್ ಮಾಡೋದಿಲ್ಲ ಗೈಸ್. ಏನಾದ್ರು ರೆಡಿ ಮಾಡಿ ಕೊಡ್ತೀನಿ ಅದನ್ನು ಹಂಗೆ ಇಟ್ಕೊಳ್ಳೋಣ ಅದು ಮಾಡೋದಿಲ್ಲ. ಅದು ಗಲೀಜು ಮಾಡಿಬಿಡ್ತಾಳೆ, ತಿರ್ಗಾ ನಾನೇ ರೆಡಿ ಮಾಡಬೇಕು. ಓಕೆ ಗೈಸ್, ಇವಾಗ ಆಲ್ರೆಡಿ ಟೈಮ್ ಆಗಿದೆ. ಇನ್ನೇನು ಕಾಲ್ ಮಾಡ್ತಾಳೆ, ಕರ್ಕೊಂಬರೋದಕ್ಕೆ ಹೋಗಬೇಕು ಗೈಸ್. ಇವಾಗ ಭವಿಷ್ಯನ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಭವಿಷ್ಯ ಗಾಯ್ಸ್, ಇನ್ಮೇಲಿಂದ ನಂದು ರೂಟೀನ್ ನೋಡಿ. ನೀವು ಹಿಂಗೆ ಮನೆ ಒಳಗೆ ಬರ್ತೀನಿ ಗೈಸ್. ಎತ್ತಿ ಸುಸ್ತಾಗ್ಬಿಟ್ಟು ಅಲ್ಲಿ ಬಿದ್ಕೋಬಿಡ್ತೀಯ, ಸಾಕ್ಬಿಡು ಅಂತ ಅನ್ನೋದು ಅಷ್ಟೇ ಗೈಸ್. ಮಾತ್ರ 2 kg ಎತ್ತುತ್ತೀನಿ ನಾನು. ಒಂದು ಕೈ ಮಾತ್ರ ದಪ್ಪ ಆಗಿದೆ. ಇದೇ ತಕ್ಕಾಗುತ್ತಾ ನೋಡೋಣ, ತಡೀರಿ ಗೈಸ್. ಬೀಳಿಸ್ಬಿಟ್ಟು ಆಮೇಲೆ ಇದನ್ನ ಮೇಲೆ ಎತ್ ನೋಡೋಣ, ತಡೀರಿ ಗೈಸ್. ಕೈಗೆ ಮುರ್ಕೊಂಬಿಟ್ಟು ಆಮೇಲೆ ಒಂದೇ ಕೈಯಲ್ಲಿ 2 ಕೈಯಲ್ಲಿ ಎತ್ತೋಣ ಗೈಸ್. ಒಂದು ಕೈಯಲ್ಲ, 2 ಕೈಯಲ್ಲಿ ಆಗುತ್ತೆ. ಒಂದಾಳು ಟೈಮ್ ಮಾಡೋಣ ಈಗ. ರೆಡಿ ಗೈಸ್. ಆಮೇಲೆ ಸಾಕಿಡು ಹೋಗ್ಲಿ. ಆಯ್ತು ಸಾಕಿಡು. ಇದೆಷ್ಟು 7 kg. ಇವಾಗ ಇದನ್ನೆಲ್ಲ ಗೈಸ್ ಒಂದರಲ್ಲಿ ಚೆನ್ನಾಗಿದ್ಯಾ? ಆದ್ರೆ ವಾವ್ ಮಮ್ಮಿ, ಸೋ ನೈಸ್. ಇನ್ನ ನಾನು ಇಲ್ಲೇ ಮಲಗೋದು. ಇಲ್ಲ ನಾನು ಇಲ್ಲೇ ಮಲಗೋದು. ಇಲ್ಲ ಇಲ್ಲ ನಾನು ಇಲ್ಲೇ ಮಲಗೋದು. ಇಲ್ಲ, ನೀ ನನ್ನ ಪಕ್ಕ ಮಾಡ್ಕೊ. ಗೈಸ್, ಭವಿಷ್ಯಂಗೆ ಖುಷಿ ಆಗೋಯ್ತು. ಹೌದು ಗೈಸ್, ತುಂಬಾ ಖುಷಿ ಆಯ್ತು ನನಗೆ. ಇನ್ಮೇಲೆ ಹೋಮ್ವರ್ಕ್ ಎಲ್ಲ ಮಾಡ್ಕೋತೀನಿ ಗೈಸ್, ನಾನು ಓದ್ಕೋತೀನಿ ಗೈಸ್. ಇದು ಚೇಂಜ್ ಮಾಡ್ಬಿಟ್ಟಿದ್ಯಾ? ವಾವ್. ಇನ್ಮೇಲೆಲ್ಲ ಹೋಮ್ವರ್ಕ್ ಮಾಡ್ಕೋತೀನಿ ಗೈಸ್. ನಾನು ಓದ್ಕೋತೀನಿ, ಬರ್ಕೋತೀನಿ, ಓದ್ಕೋತೀನಿ ಅಷ್ಟೇ ಗೈಸ್. ಇವಾಗ ಸದ್ಯಕ್ಕೆ ಬ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೆಲ್ಲ ಏನು ಜಾಸ್ತಿ ಬ್ಲಾಗ್ ಮಾಡಲಿಲ್ಲ, ಏಕೆಂದರೆ ಇದನ್ನು ರೆಡಿ ಮಾಡೋದ್ರಲ್ಲೇ ಆಗೋಯ್ತು. ಆ್ಯಂಡ್ ಭವಿಷ್ಯಂದು ರೂಮ್ನಲ್ಲಿ ದಿವಾನ ಮೇಲೆ ಇಡ್ತಾ ಇರೋ ಅಂಥ ಐಟಮ್ ಎಲ್ಲ ಅಲ್ಲಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಇವಾಗ ಅದನ್ನು ಕ್ಲೀನಾಗಿ ರೆಡಿ ಮಾಡಬೇಕು. ಆ್ಯಂಡ್ ನಮ್ಮ ಯಜಮಾನ್ರು ಕೂಡ ಬಂದರು. ಟೈಮ್ ಆಯಿತು, ಅವರು 9 ಗಂಟೆ ಆಗಿದೆ. ಸೊ ಅವರು ಬಂದರು ನೋಡಿ ಗೈಸ್. ಕೆಲಸ ಮಾಡಿ ಕಷ್ಟಪಟ್ಟು ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದಾಡೋ ದೈವ. ಏನೋ ತಿನ್ಕೊಂಡ್ ಬರ್ತಾ ಇದ್ದೀರಲ್ಲ. ಅಂಟುಂಡೆ ಮಾಡಿದಾರೆ ನಮ್ಮ ಅಕ್ಕ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ, ಅಂಜೂರ ಏನೇನೋ ಹಾಕ್ಬಿಟ್ಟು ಅಮ್ಮಂಗ ಅದ ಕೂಡ ನೀನು ತಿನ್ನು ಚಿನ್ನ, ಪರವಾಗಿಲ್ಲ. ಸಕ್ಕರ ಮೈಲ್ಡರಿದೆ ತಿನ್ನೋಡು ಒಂದ್ಸರಿ, ಟೇಸ್ಟ್ ಸಖತ್ತಾಗಿರುತ್ತೆ. ಮತ್ತೆ ಅಂಟುಂಡೆ ಮಾಡಿದ್ದಾರೆ, ಡ್ರೈ ಫ್ರೂಟ್ಸ್ದು. ಎಲ್ಲ ಫ್ಯಾಮಿಲಿಗೂ ಗೊತ್ತಾಗೋಗ್ಬಿಡುತ್ತೆ ಇವಾಗ. ನಿಮ್ಗೆಲ್ಲ ಕೊಟ್ಟಿಲ್ಲ, ನಮಗ್ ಮಾತ್ರ ಕೊಟ್ರು. ನಮ್ಮಪ್ಪ ಇಸ್ಕೊಂಡ್ಬಿಟ್ರು, ನಿಮಗ್ ಕೊಟ್ಟಿಲ್ಲ. ಯಜಮಾನ್ರು ಹೆಂಗ್ ಗೊತ್ತಾ, ಅವ್ರ ಅಕ್ಕನ ಹತ್ರ ಹೋಗ್ಬಿಟ್ಟು ಅವರು
ಸುಮ್ಮನಿದ್ರು ಪರವಾಗಿಲ್ಲ, ಇವರೇ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಬರ್ತಾರೆ. ಆ ಥರ ಎಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ ಅವರು, ಅವ್ರ ಅಕ್ಕ ತಾನೇ ಅಂತ. ನಮ್ಮ ತಾರದ್ಕೇನೂ ಅಥವಾ ಯಾವುದೇ ಅದಕ್ಕಿದ್ದೀರೂ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. Okay, guys. ಕೊಟ್ಬಿಡ್ತಾರೆ. ಸ್ವಲ್ಪ ಪ್ರೀತಿ ಜಾಸ್ತಿ ಒಂದ್ ಸ್ವಲ್ಪ ಮಾತಿಗೆ ರೆಸ್ಪೆಕ್ಟ್. ಕಮೆಂಟ್ ಹಾಕಿ ಅವ್ರ ಅಕ್ಕಂದಿರೋ ಪ್ರೀತಿ ಜಾಸ್ತಿನ ಅಂತ. ನೀನು ತಿನ್ನು ಚಿನ್ನ, ನೀನು ಸ್ವರ್ಗೋಗ್ಬಿಟ್ಟಿದ್ಯಾ, ಬೆಳಗ್ಗೆಯಿಂದ ಜಾಸ್ತಿ ಊಟನೇ ಮಾಡಲ್ಲ ಗೈಸ್ ಇವಳು. ಒಬ್ರು ಇಡ್ರಿ. ಬೇಡ ನಮ್ಗೆ, ನಾನು ಅರ್ಧಕ್ಕಿಂತ ಜಾಸ್ತಿ ತಿಂತೀನಿ. ನಾನು ಅರ್ಧಕ್ಕಿಂತ ಚೆನ್ನಾಗಿರುತ್ತೆ, ತಿನ್ನು ಮತ್ತೆ. ನಾನು ಅರ್ಧಕ್ಕಿಂತ ಜಾಸ್ತಿ ನೀನ್ ತಿಂತೀನಿ. ಚೆನ್ನಾಗಿರಮ್ಮ, ನಮ್ದಾಯ್ತು. ನಂದು ಅರ್ಧಕ್ಕಿಂತ ಜಾಸ್ತಿ. ಗೈಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಜಾಸ್ತಿ ಸ್ವೀಟೇ ಇಲ್ಲ ಗೈಸ್. ಬರೀ ದ್ರಾಕ್ಷಿ ಮತ್ತೆ ಮೇ ಬಿ ಅದು ಖರ್ಜೂರದ್ದು ಸ್ವೀಟ್ನೆಸ್ ಇದೆಯಲ್ಲ ಅದಷ್ಟೇ ಬರ್ತಾ ಇದೆ. ಸಕ್ಕತ್ತಾಗಿದೆ. ತುಪ್ಪ ಹಾಕ್ಬಿಟ್ಟು ಮಾಡಿದ್ದಾರೆ. ತುಪ್ಪ ತಿನ್ನೋರು ಇದು ತಿನ್ನೋಕ್ಕೆ ಇಷ್ಟಪಡಲ್ಲ, ಬಟ್ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಅದಕ್ಕೆ ಸೊ ನಾನು ಈಗ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Until next vlog, take care, bye bye, see you guys, bye bye.